ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನಿಮ್ಮ ಶತ್ರುವಿನ ನೆಕ್ಸ್ಟ್ ಮೂವ್ ಏನಾಗಿದೆ, ನಿಮ್ಮ ಎನಿಮಿಯ ನೆಕ್ಸ್ಟ್ ಮೂವ್ ಅಂದ್ರೆ ಅವ್ರು ಏನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಅವರಿಂದ ಏನಾದ್ರೂ ನಿಮ್ಗೆ ಅಪಾಯ ಇದೆಯಾ, ಅವರು ನಿಮ್ಮ ಅಗೇನ್ಸ್ಟ್ ಆಗಿ ಏನಾದ್ರೂ ಹುನ್ನಾರ ಹಾಕ್ತಾ ಇದ್ದಾರಾ, ಅವ್ರು ಏನಾದ್ರೂ ಟ್ರೈ ಮಾಡ್ತಾ ಇದ್ದಾರಾ ನಿಮ್ ಲೈಫ್ ನ ಡ್ಯಾಮೇಜ್ ಮಾಡೋದಕ್ಕೆ, ಅಂದ್ರೆ ನೀವೆಷ್ಟು ಸೇಫ್ ಆಗಿದ್ದೀರಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ತಿಳ್ಕೊಬಹುದು. ಸೊ ಒಬ್ಬ ಶತ್ರು, ನೀವ್ ಯಾರನ್ನ ಕನ್ಸಿಡರ್ ಮಾಡ್ತೀರಾ ಆ ಒಬ್ಬ ಶತ್ರುವನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಹಾಗೂ ಆ ವ್ಯಕ್ತಿಯಿಂದ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅನ್ನುವಂಥ ಒಂದು ವಿಷಯವಾಗಿ ಈ ಒಂದು ವಿಡಿಯೋನಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಿ. ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ಆ ಶತ್ರು, ಆ ಎನಿಮಿ ಯಾರೇ ಆಗಿರ್ಬೋದು, ಒಬ್ಬ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಆ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿ. ಅವರ ನೆಕ್ಸ್ಟ್ ಮೂವ್ ಏನಿದೆ, ನೀವು ಸೇಫ್ ಆಗಿದ್ದೀರಾ, ಸೆಕ್ಯೂರ್ಡ್ ಆಗಿದ್ದೀರಾ, ಅವರಿಂದ ಏನು ಪ್ರಾಬ್ಲಮ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿ ಒಬ್ರು ಮಾಡಿ ಅಂತ ಕೇಳ್ತಾ ಇದ್ರು, ಅದರಿಂದ ಅವ್ರಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ನೀವು ಆ ತರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಬಹುದು. ನಿಮ್ಗೆ ಯಾವ್ದಾದ್ರು ಒಂದು ವಿಡಿಯೋದ್ರ ಬಗ್ಗೆ ಮಾಡ್ಬೇಕಿದೆ, ಆ ಟಾಪಿಕ್ ಮಾಡ್ಬೇಕಿದೆ ಅಂದ್ರೆ ಖಂಡಿತವಾಗ್ಲೂ ನೀವು ಕೇಳ್ಕೋಬಹುದು. ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ಆ ಒಂದು ಶತ್ರು ಯಾರೇ ಆಗಿರ್ಲಿ ಆ ವ್ಯಕ್ತಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ಸೆಲೆಕ್ಟ್ ಮಾಡಿ ಅವರ ನೆಕ್ಸ್ಟ್ ಮೂವ್ ಏನಾಗಿದೆ ಅಂತ ನಿಮಗೆ ಈ ಒಂದು ವಿಡಿಯೋನಲ್ಲಿ ಕ್ಲಾರಿಟಿ ಸಿಗುತ್ತೆ. ನಾನು ಎಂದಿನಂತೆ ಮೊದಲನೆಯ ಕಾರ್ಡ್ ಪೈಲ್ ನ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್. ದೈವದಿಂದ ಮೆಸೇಜಸ್ ಏನಿದೆ ಈ ವಿಷಯವಾಗಿ ರೀಡಿಂಗ್ ಮಾಡ್ತೀನಿ. ಸೊ ಲೆಟ್ ಸ್ಟಾರ್ಟ್. ಈ ಶತ್ರುವಿಂದ ನಿಮಗೇನಾದ್ರೂ ಪ್ರಾಬ್ಲಮ್ ಇದೆಯಾ, ಅವರ ಮುಂದಿನ ಮೂವ್ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ಸಿಗುತ್ತೆ ನಿಮಗೆ. ಸೊ ಲೆಟ್ ಸ್ಟಾರ್ಟ್. ಹಾಗೂ ದೈವದಿಂದ ನಿಮಗೆ ಏನು ಮೆಸೇಜಸ್ ಇದೆ ಅಂತ ಕೂಡ ನೋಡೋಣ. ಫಸ್ಟ್ ಮೆಸೇಜ್ ಏನ್ ಬರ್ತಾ ಇದೆ ಅಂದ್ರೆ ನಿಮ್ಗೆ ಮ್ಯಾಜಿಕ್ ಗಾರ್ಡಿಯನ್ ಬರ್ತಾ ಇದೆ. ಅನ್ಲಾಕ್ ದ ಮ್ಯಾಜಿಕ್ ವಿತ್ ಇನ್ ಯು ಅಂತ ತೋರಿಸ್ತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ ನಿಮ್ಮ ಲೈಫ್ ನಲ್ಲಿ ಅದ್ಭುತವಾಗಿರುವಂತಹ ಒಂದು ಟೈಮ್ ನ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಒಂದು ವಿಷಯ ನಡೆಯಲಿದೆ. ಮ್ಯಾಜಿಕಲ್ ಮೂಮೆಂಟ್ ಅಂತ ಕೂಡ ಹೇಳ್ಬಹುದು. ಅಂದ್ರೆ ಅಚಾನಕ್ಕಾಗಿ ನಿಮ್ ಲೈಫ್ ಬದಲಾಗುವಂಥದ್ದು, ಹಾಗೂ ನೀವು ಅನ್ಕೊಳ್ಳದೆ ಇರುವಂತ ತಿರುವನ್ನ ನೀವು ಅನುಭವಿಸುವಂಥದ್ದು. ಸೊ ಈ ಕೂಡಲೇ ಕಮೆಂಟ್ ಮಾಡಿ ಮೈ ಲೈಫ್ ಇಸ್ ಮ್ಯಾಜಿಕಲ್ ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ ನೀವೊಂದು ಮ್ಯಾಜಿಕಲ್ ಮೂಮೆಂಟ್ ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಇನ್ನು 3 ತಿಂಗಳಲ್ಲಿ ನೀವು ಅನ್ಕೊಳ್ಳದೆ ಇರುವಂತ ಬದಲಾವಣೆಗಳಾಗತ್ತೆ. ಹಾಗೂ ಈಗ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿರ್ತೀರಾ, ನಡೆದೇ ಹೋಗುತ್ತೆ. ಸೊ ಆ ತರದೊಂದು ಬ್ಯೂಟಿಫುಲ್ ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ದೇವ್ರ ಹತ್ರನೇ ಇಡೋಣ. ಲೆಟ್ಸ್ ಸ್ಟಾರ್ಟ್ ಯೋರ್ ರೀಡಿಂಗ್. ಈ ಎನಿಮಿಯಿಂದ ಏನಾದ್ರೂ ಪ್ರಾಬ್ಲಮ್ ಇದೆಯಾ ನಿಮಗೆ ಅಂತ ನೋಡೋಣ. ಫಸ್ಟ್ 9 ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ಈ ವ್ಯಕ್ತಿ ಅವರ ಲೈಫ್ ಬಗ್ಗೆ ಯೋಚನೆ ಮಾಡೋದು ಕಮ್ಮಿ. ನಿಮ್ಮ ಲೈಫ್ ಬಗ್ಗೆನೆ, ನಿಮ್ಮ ಲೈಫ್ ನಲ್ಲಿ ನಡೆಯುವ ವಿಷಯದ ಬಗ್ಗೆನೆ ಯೋಚನೆ ಮಾಡೋದು, ಅದು ಒಂದು ಕೆಟ್ಟದ್ದೇ ಅಲ್ವಾ. ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡುವಂಥದ್ದು, ಅವ್ರ ಲೈಫ್ ನ ಇನ್ನ ಹೇಗೆ ಹಾಳು ಮಾಡೋದು ಅಂತ ಸ್ಟ್ರಾಟಜಿನ ಅಪ್ಲೈ ಮಾಡೋದು. ಈ ತರ ಎಲ್ಲ ಈ ವ್ಯಕ್ತಿ ಅವ್ರ ಲೈಫ್ ಕಡೆಗೆ ಫೋಕಸ್ ಮಾಡದೆ ನಿಮ್ ಲೈಫ್ ಬಗ್ಗೆನೆ ಫೋಕಸ್ ಹಿಂದೆಯಿಂದಾನು ಮಾಡ್ಕೊಂಡು ಬಂದಿದ್ದಾರೆ. ಹಾಗೂ ನಿಮ್ಮ ಗ್ರೋತ್ ನ ಈ ವ್ಯಕ್ತಿ ಸಹಿಸಕ್ ಸಾಧ್ಯ ಇಲ್ಲ. ನೀವು ತುಂಬಾ ಮೇಲ್ ಬರ್ತಾ ಇರ್ತೀರಾ, ಅದನ್ನ ನೋಡ್ತಾನು ಇರ್ತಾರೆ, ಅದನ್ನ ಒಬ್ಸರ್ವ್ ಮಾಡ್ತಾ ಇರ್ತಾರೆ, ಆದ್ರೆ ಒಳ್ಳೇದ್ ಹರಿಸ್ತಾ ಇಲ್ಲ ನಿಮಗೆ. ಹಾಗೂ ನಿಮ್ಮ ಲೈಫ್ ನಲ್ಲೂ ಒಳ್ಳೊಳ್ಳೆ ವಿಷಯಗಳು ನಡೀತಾ ಇದೆ, ಅದನ್ನು ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಗ್ರೋತ್ ನ ಈ ವ್ಯಕ್ತಿ ತುಂಬಾ ಅಲರ್ಟ್ ಆಗಿ ನೋಡ್ತಾ ಇದ್ದಾರೆ. ಹಾಗೂ ನಿಮ್ಮ ಲೈಫ್ ನಲ್ಲಿ ಈ ವ್ಯಕ್ತಿ ನಿಮ್ಮ ಗೆ ಏನ್ ದೊರಕಬೇಕಿದೆ, ನಿಮ್ಮ ಲೈಫ್ ನಲ್ಲಿ ನೀವೇನೇನು ಪಡಿಬೇಕಾಗಿದೆ, ಮುಖ್ಯವಾಗಿರುವಂತ ವಿಷಯಗಳು ಅಂದ್ರೆ ಪವರ್ ಇರ್ಬೋದು, ಹಾಗೂ ಪ್ರೋಗ್ರೆಷನ್ ಇರ್ಬೋದು, ನಿಮ್ ಲೈಫ್ ನಲ್ಲಿ ಏನೇ ಆಗಿರ್ಬೋದು, ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗುವಂಥದ್ದು, ಇದನ್ನೆಲ್ಲ ಈ ವ್ಯಕ್ತಿ ಕಿತ್ಕೊಳಕ್ ಆಗಿಲ್ಲ. ಓಕೆ, ನಿಮ್ಮಿಂದ 8 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಅದಕ್ಕೆ ನಿಮ್ಗೆ ಈ ಮ್ಯಾಜಿಕ್ ಅನ್ನುವಂತ ಒಂದು ಕಾರ್ಡ್ ಬಂದಿದೆ. ದೈವದಿಂದ ನಿಮ್ಗೆ ಪ್ರೊಟೆಕ್ಷನ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಅತಿರೇಕಕ್ಕೆ ಏನು ಹೋಗಿಲ್ಲ, ಹೋಗಿದ್ರು ಕೂಡ ಅದನ್ನ ನೀವು ನಿಭಾಯಿಸಿದಿರಾ ಬಿಕಾಸ್ ಆಫ್ ದ ಬ್ಲೆಸ್ಸಿಂಗ್ಸ್. ಅದಾದ ನಂತರ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ 6 ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ.
ಇತ್ತೀಚೆಗೆ ಅವ್ರು ನಿಮ್ಗೆ ಒಂದಷ್ಟು ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ, ಸ್ಟ್ರೆಸ್ ನ ಕೊಟ್ಟಿದ್ದಾರೆ, ಹಾಗೂ ನಿಮ್ಗೆ ಒಂಥರ ಸೋತಿರುವಂತ ಮನೋಭಾವನೆ ಬಂದಿರ್ಬೋದು. ಒಂದ್ ರೀತಿಯಾದ ಸ್ಟ್ರಾಟಜಿನ ಅಪ್ಲೈ ಮಾಡಿ ನಿಮ್ ಲೈಫ್ ನ ಮಿಸರಬಲ್ ಮಾಡಕ್ಕೆ ತುಂಬಾನೇ ಪ್ರಯತ್ನ ಪಟ್ಟು ಯಶಸ್ಸನ್ನು ಕೂಡ ಅವ್ರು ನೋಡಿದ್ದಾರೆ. ಮುಂದಿನ ಮೂವ್ ಏನಂದ್ರೆ ಅವ್ರು ಅನ್ಕೊಳ್ತಾ ಇದ್ದಾರೆ ಇನ್ನ ವೀಕ್ ಮಾಡ್ಬೋದು ನಿಮ್ನ, ಇನ್ನ ಏನಾದ್ರೂ ಪ್ರಾಬ್ಲಮ್ಸ್ ನ ನಿಮ್ ಲೈಫ್ ನಲ್ಲಿ ಕ್ರಿಯೇಟ್ ಮಾಡ್ಬೋದು ಅಂತ. ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಹಾಕ್ಬೇಕಂದ್ರೆ ನೀವು ಕಮೆಂಟ್ ಮಾಡಿ ಐ ಆಮ್ ಸ್ಟ್ರಾಂಗ್ ಅಂಡ್ ಐ ವಿಲ್ ವಿನ್ ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ ಈ ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಇರ್ತಾರೆ, ಈ ಯಾರೇ ಎನಿಮಿ ಇರ್ಬೋದು, ಇವರು ಅಷ್ಟು ಸುಲಭವಾಗಿ ನಿಮ್ ಲೈಫ್ ನ ಬಿಟ್ಟು ಹೋಗೋದಿಲ್ಲ. ಹಾಗೂ ಇನ್ನೊಂದು ಗುಡ್ ನ್ಯೂಸ್ ಏನಿದೆ ಅಂದ್ರೆ 4 ತಿಂಗಳ ಒಳಗಡೆ ನಿಮ್ ಲೈಫ್ ನಲ್ಲಿ ಒಳ್ಳೊಳ್ಳೆ ಬದಲಾವಣೆಗಳು ಬರುತ್ತೆ. ಅಕಸ್ಮಾತ್ ನೀವು ರಿಲೇಶನ್ಶಿಪ್ ನಲ್ಲಿ ಇಲ್ಲ ಅಂದ್ರೆ ರಿಲೇಶನ್ಶಿಪ್ ಹೋಗ್ತೀರಾ, ಒಂದೊಳ್ಳೆ ಸಂಬಂಧ ಅಥವಾ ಒಂದು ಎಂಗೇಜ್ಮೆಂಟ್, ಒಂದು ಗುಡ್ ನ್ಯೂಸ್, ಮ್ಯಾರೇಜ್, ಮದ್ವೆ ಆಗಿದೆ ಅಂದ್ರೆ ಮನೆ ಕಟ್ಟುವ ವಿಷಯವಾಗಿ ಒಂದು ಒಳ್ಳೊಳ್ಳೆ ವಿಷಯ ನಡೆಯುವಂಥದ್ದು, ಇದೆಲ್ಲ ಆಗತ್ತೆ 4 ತಿಂಗಳ ಒಳಗಡೆ. ಈ ವ್ಯಕ್ತಿ ಅದನ್ನು ಕೂಡ ಸಹಿಸಲಾರದೆ ನಿಮ್ಗೇನಾದ್ರೂ ಪ್ರಯತ್ನ ಪಡ್ತಾರೆ ಹಾಳು ಮಾಡಕ್ಕೆ. 6 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಯಾವ್ದಾದ್ರೂ ಒಂದ್ ರೀತಿಯಾದ ದಾನವನ್ನ ನೀವು ಮಾಡೋದು ಒಳ್ಳೇದು. ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳ್ತೀವಿ. ನಿಮ್ ಪ್ರಕಾರ ನೀವು ಅದನ್ನ ಮಾಡಿದ್ರೆ ಇನ್ನೊಂದು 6 ವಾರದ ಒಳಗಡೆ ಒಂದ್ 2 ಸಲ ಮಾಡಿ ಯಾವ್ದಾದ್ರೂ ರೀತಿಯಾದ ದಾನ, ಸ್ಪೆಷಲಿ ಅನ್ನದಾನ. ಅದರಿಂದ ಏನಾಗುತ್ತೆ, ನಿಮ್ಮ ಒಂದು ಪ್ರೊಟೆಕ್ಷನ್ ಎನ್ಹ್ಯಾನ್ಸ್ ಆಗುತ್ತೆ ಹಾಗೂ ದೇವರ ಅನುಗ್ರಹ, ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗುತ್ತೆ. ಓಕೆ, 9 ಆಫ್ ಕಪ್ಸ್ ಬರ್ತಿರೋದ್ರಿಂದ ಏನಂದ್ರೆ ಈ ವ್ಯಕ್ತಿ ನಿಮ್ ಲೈಫ್ ಇಂದ ಬಿಟ್ಟು ಹೋಗೋದಿಲ್ಲ, ಅದು ಪಾಯಿಂಟ್ ಇದೆ, ಏನು ಮಾಡಕ್ಕಾಗಲ್ಲ. ಮೇ ಬಿ ಈ ವ್ಯಕ್ತಿ ನಿಮ್ಗೆ ನಿಮ್ಮ ಲೈಫ್ಗೆ ತುಂಬಾ ಹತ್ರ ಆಗಿರ್ಬೋದು, ನೀವು ಕಟ್ ಆಫ್ ಮಾಡಕ್ಕೂ ಸಾಧ್ಯ ಇಲ್ಲದೆ ಇರ್ಬೋದು. ಹಾಗೂ ನಿಮ್ಮ ಗ್ರೋತ್ ನ ಈ ವ್ಯಕ್ತಿ ಪದೇ ಪದೇ ಹ್ಯಾಂಪರ್ ಮಾಡೋದು, ಡಿಮೋಟಿವೇಟ್ ಮಾಡೋದು, ಹಾಗೂ ಏನಾದ್ರೂ ಒಂದು ಕೆಟ್ಟ ಎನರ್ಜಿನ ಪಾಸ್ ಮಾಡೋದು, ಅದಕ್ಕೆಲ್ಲ ಈಗ್ಲೂ ಕೂಡ ಟ್ರೈ ಮಾಡ್ತಾರೆ. ಮುಂದೆ ಕೂಡ ಇನ್ನೊಂದು 6-7 ತಿಂಗಳವರೆಗೂ ಅವ್ರ ಎನರ್ಜಿ ನೆಗೆಟಿವ್ ಆಗೇ ಇರುತ್ತೆ ನಿಮ್ ಕಡೆ ಅಂತ ನೋಡಿದಾಗ. ಆದ್ರೆ ಒಂದೇನಂದ್ರೆ ಏನೇ ಆಗ್ಲಿ ಅದನ್ನ ನೀವು ಸಹಿಸ್ಕೊಂಡು, ಅದನ್ನ ನೀವು ಚಾಲೆಂಜ್ ಮಾಡಿ ಎದುರಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ಹಾಗೂ ಗುಡ್ ವಿಲ್ ವಿನ್ ಅಂತ ಹೇಳ್ತೀವಿ, ಗುಡ್ ವಿಲ್ ವಿನ್ ಆಲ್ವೇಸ್ ಅಂತ ಕೂಡ ನಾವು ಹೇಳ್ತೀವಿ. ಆ ತರದ್ ಒಂದು ನಿಮ್ಮ ರೀಡಿಂಗ್ ನಲ್ಲಿ ಬಂದಿದೆ. ಒಳ್ಳೇದ್ ಯಾವತ್ತಿದ್ರೂ ಗೆದ್ದೇ ಗೆಲ್ಲತ್ತೆ, ಆ ಒಂದು ಹೋಪ್ ನ ನೀವು ಇಟ್ಕೋಬೇಕಾಗತ್ತೆ. ಇಮೋಷನಲಿ ಸ್ಟೆಬಿಲಿಟಿ ಇಲ್ಲ, ಹಾಗೂ ಒಂದಷ್ಟು ಒಂಥರ ನಿಂದನೆಗೊಳಗಾಗೋದು, ಬೇರೆಯವರಿಂದ ಒಂದಷ್ಟು ಮನಸ್ತಾಪಗಳು ಬರೋದು, ಇದೆಲ್ಲ ಆಗತ್ತೆ ಬಿಕಾಸ್ ಆಫ್ ದಿಸ್ ಪರ್ಸನ್ ಓನ್ಲಿ. ಆದ್ರೂ ಕೂಡ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಪ್ರೊಟೆಕ್ಟೆಡ್ ಆಗಿದ್ದೀರಾ. ನಾನು ಹೇಳಿದ್ದು ಒಂದೇ ಒಂದು, ಸ್ಪೆಷಲ್ ಆಗಿ ಈ ದಾನವನ್ನ ನೀವು ಮಾಡಿದ್ರೆ ಬಹಳ ಒಳ್ಳೇದಾಗತ್ತೆ. ನಿಮ್ಮ ಪ್ರಕಾರ ದೊಡ್ಡದಾಗಿ ಮಾಡಿ ಅಂತ ನಾನು ಹೇಳಲ್ಲ, ನಿಮ್ಮ ಲೈಫ್ಗೆ ಯಾವುದು ಆಗತ್ತೆ, ಯಾವುದು ಮೀನಿಂಗ್ ನ ಕೊಡುತ್ತೆ, ಆ ತರದ್ ಒಂದು ದಾನವನ್ನ ದಯವಿಟ್ಟು ಮಾಡಿ. ದಟ್ಸ್ ವಾಟ್ ಐ ಆಮ್ ಸೀಯಿಂಗ್ ಫಾರ್ ಯು. ಬಟ್ ಎಸ್, ಆ ವ್ಯಕ್ತಿಯ ಎನರ್ಜಿ ಈಗ್ಲೂ ಕೂಡ ಪ್ರೆಸೆಂಟ್ ಆಗಿದೆ, ಹಾಗೂ ಆ ವ್ಯಕ್ತಿ ಇನ್ನ ಏನಾದ್ರೂ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ ಲೈಫ್ ನಲ್ಲಿ ಒಳ್ಳೇದಾಗತ್ತೆ ಅಂತಾನೆ ಬರ್ತಾ ಇದೆ, ಅದನ್ನ ಹ್ಯಾಂಪರ್ ಮಾಡೋದಕ್ಕೆ, ಅದ್ ನಿಮ್ ಕೈಲಿ ನೀವ್ ಅದನ್ನ ಅನುಭವಿಸದೇ ಇರೋದಕ್ಕೆಲ್ಲ ಅವರು ಪ್ರಯತ್ನಗಳನ್ನ ಮಾಡಕ್ಕೆ ಹಿಂದೆನೆ ಟ್ರೈ ಮಾಡ್ತಾರೆ ಅಂತಾನೆ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಸೊ ಈ ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ರು, ಲೆಟ್ಸ್ ಸಿ ನಿಮ್ಮ ರೀಡಿಂಗ್ ಏನಿದೆ. ಈ ಒಬ್ಬ ವ್ಯಕ್ತಿ ಯಾರಿದ್ದಾರೆ, ಈ ಶತ್ರು, ಆ ವ್ಯಕ್ತಿಯಿಂದ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಅವ್ರ ಕಡೆಯಿಂದ ಏನಾದ್ರೂ ಇಶ್ಯೂಸ್ ಇದೆಯಾ, ನೆಕ್ಸ್ಟ್ ಸ್ಟೆಪ್ ಏನಿದೆ, ಅವ್ರೇನಾದ್ರೂ ಮಾಡ್ತಾರಾ, ಇದ್ರ ಬಗ್ಗೆ ಈ ಒಂದು ರೀಡಿಂಗ್ ನಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ದೈವದಿಂದ ಮೆಸೇಜ್ ಏನ್ ಬಂದಿದೆ ನೋಡೋಣ. ರಿಲೀಸ್ ದ ಓಲ್ಡ್ ಅಂಡ್ ರೆಸ್ಟ್ ಅಂತ ಬರ್ತಾ ಇದೆ. ಸೊ ಬದಲಾವಣೆ ಲೈಫಲ್ಲಿ ಆಗೇ ಆಗುತ್ತೆ ನಿಮ್ಗೆ ಇನ್ ಮುಂಬರುವ ದಿನಗಳಲ್ಲಿ. ನೀವು ಮೊದ್ಲಿದ್ದ ಹಾಗೆ ಇರುವ ಅವಶ್ಯಕತೆ ಇಲ್ಲ, ಮುಂದೆ ಲೈಫ್ ತಗೊಂಡು ಹೋಗ್ಲೇಬೇಕು ಅಂತ ಬರ್ತಾ ಇದೆ ಮೆಸೇಜ್ ನಿಮ್ಗೆ. ಅದನ್ನ ನೀವು ಮುಂದೆ ತಗೊಂಡು ಧೈರ್ಯವಾಗಿದ್ರೆ ಖಂಡಿತವಾಗ್ಲೂ ಲೈಫ್ ನಲ್ಲಿ ಇನ್ನ ಒಳ್ಳೊಳ್ಳೆ ವಿಷಯಗಳು ನಡೆಯುತ್ತೆ ಅಂತ ಕೂಡ ಅಶ್ಯೂರೆನ್ಸ್ ಬರ್ತಾ ಇದೆ. ರಿಲೀಸ್ ದ ಓಲ್ಡ್ ಅಂಡ್ ರೆಸ್ಟ್ ಅಂತ ಮೆಸೇಜ್ ಬಂದಿದೆ. ಈಗ ಬದಲಾವಣೆಯ ಸಮಯ, ಆ ಒಂದು ವಿಷಯವನ್ನ ಸೀರಿಯಸ್ ಆಗಿ ತಗೊಳ್ಳಿ ಅಂತ ನಿಮ್ಗೆ ಮೆಸೇಜ್ ಬಂದಿದೆ. ಸೊ ಈ ಶತ್ರುವಿಂದ ಏನ್ ಬರ್ತಾ ಇದೆ, 6 ಆಫ್ ಕಪ್ಸ್ ಬರ್ತಾ ಇದೆ, ಫೂಲ್ ಬರ್ತಿದೆ. ಇತ್ತೀಚೆಗೆ ಅವ್ರು ನಿಮ್ಗೆ ಟ್ರೈ ಮಾಡಿರ್ಬೋದು ಫೂಲ್ ಮಾಡೋದಕ್ಕೆ, ಮೋಸ ಮಾಡೋದಕ್ಕೆ, ನಿಮ್ಗೆ ಏನಾದ್ರೂ ಒಂದು ಲಾಸ್ ನ ತರುವುದಕ್ಕೆ ಈ ತರ ಏನೋ ಟ್ರೈ ಮಾಡಿದ್ದಾರೆ. ಆದ್ರೆ 6 ಆಫ್ ವಾಂಡ್ಸ್ ಬರ್ತಾ ಇದೆ, ಸಕ್ಸಸ್ ಬಂದಿರೋದ್ರಿಂದ ಅವರ ಒಂದು ಪ್ರಯತ್ನಗಳೇನಾಗಿತ್ತು
ಅದರಲ್ಲಿ ಅವರು ಯಶಸ್ಸನ್ನ ಪಡೆದಿಲ್ಲ, ನಿಮಗೆ ಯಶಸ್ಸು ದೊರಕಿದೆ ಅಂತ ಬರ್ತಾ ಇದೆ. ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ಮಾಟ ಮಂತ್ರ ಮಾಡುವಂಥದ್ದು, ಏನೋ ನೆಗೆಟಿವ್ ಎನರ್ಜಿನ ಪಾಸ್ ಮಾಡುವಂಥದ್ದು, ನಿಮ್ಮ ಹೆಲ್ತ್ ನ ಹಾಳು ಮಾಡುವಂಥದ್ದು, ಆ ತರ ಸಮ್ ಕೈಂಡ್ ಆಫ್ ನೆಗೆಟಿವ್ ಎನರ್ಜಿನ ಈ ವ್ಯಕ್ತಿ ಪಾಸ್ ಮಾಡಿದ್ದಾರೆ ಇತ್ತೀಚೆಗೆ. ಓಕೆ, ಅದಕ್ಕೆ ನಿಮಗೆ ಸ್ವಲ್ಪ ಚೇಂಜಸ್ ಬೇಕು ಲೈಫ್ ನಲ್ಲಿ ಅಂತ ಕೂಡ ಮೆಸೇಜ್ ಬಂದಿರಬಹುದು. ಮೇ ಬಿ ಜಾಗ ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಉತ್ತಮ ಅಂತ ಹೇಳ್ತೀನಿ. ನೀವು ಈ ಶತ್ರುಗ್ ತುಂಬಾ ಹತ್ರ ಇದ್ದೀರಾ ಅಂದ್ರೆ ಸ್ವಲ್ಪ ಸೆಪರೇಷನ್ಗೆ ಒಳಗಾದ್ರೆ ಒಳ್ಳೇದು ಅಂತ ಬರ್ತಾ ಇದೆ ಮೆಸೇಜ್. ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಅದಾದ ನಂತರ 8 ಆಫ್ ವಾಂಡ್ಸ್ ಬರ್ತಾ ಇದೆ, ಮತ್ತು ನಿಮಗೆ 10 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಸೊ ಈ ವ್ಯಕ್ತಿ ತುಂಬಾ ವಾಮಾಚಾರ ಮಾಡ್ತಾರೆ, ಯಾರೇ ಆಗಿರ್ಬೋದು ಈ ಎನಿಮಿ. ಸ್ಪೆಷಲ್ ಆಗಿ ಇವಾಗ ನಾನು ಜನರಲ್ ರೀಡಿಂಗ್ ಮಾಡಿದಾಗ ಯಾವ ಎನರ್ಜಿ ಸ್ಟ್ರಾಂಗ್ ಆಗಿರುತ್ತೆ ಅದನ್ನೇ ನಾನು ಎನ್ಹಾನ್ಸ್ ಮಾಡಿ ನೋಡ್ಬಿಟ್ಟು ಹೇಳೋದು ನಿಮಗೆ. ಹೈಲೈಟೆಡ್ ಏನಿರುತ್ತೆ ಅದನ್ನೇ ಹೇಳ್ತೀನಿ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನನ್ಗೆ ಈಗಿಲ್ಲ ಆ ತರ ಎಲ್ಲ ನೀವು ನಿಮ್ಗೆ ಹಾಗಿಲ್ಲ ಅಂದ್ರೆ ಹಾಗಿಲ್ಲ ಅಷ್ಟೇ. ಹಾಗ ಅನುಭವ ಆಗಿದೆ ಅಂದ್ರೆ ಅದ್ ನಿಮಗೇನೆ ಕನೆಕ್ಟೆಡ್ ಆಗಿದೆ ಅಂತ ಅರ್ಥ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಒಂದು ರೀಡಿಂಗ್ ನಲ್ಲಿ ಸ್ಪೆಷಲ್ ಆಗಿ ಐ ಆಮ್ ಪಿಕಿಂಗ್ ಅಪ್ ಬ್ಲ್ಯಾಕ್ ಮ್ಯಾಜಿಕ್ ಬಿಕಾಸ್ ಇಲ್ಲಿ ಕಾಗೆ ಇದೆ, ಕ್ರೋ ಇದೆ, ಡೆವಿಲ್ ಇದೆ, ಫೂಲ್ ಇದೆ, ಅದಾದ ನಂತರ 10 ಆಫ್ ಸ್ಪೋರ್ಟ್ಸ್ ಇದೆ, ನೀಡಲ್ಸ್ ಅಂಡ್ ಸ್ಪೋರ್ಟ್ಸ್ ಅಂದ್ರೆ ಕತ್ತಿ, ನಿಮ್ಮ ಬೆನ್ನಿಗೆ ಚೂರಿ ಹಾಕೋದು, ಕತ್ತಿ ಮಸಿಯೋದು. ಹಾಗೂ ಈ ವ್ಯಕ್ತಿ ನಿಮ್ಗೆ ಬ್ಲಡ್ ರಿಲೇಟೆಡ್ ಆಗಿರ್ಬೋದು ಅಥವಾ ಫ್ರೆಂಡ್ ಆಗಿರ್ಬಹುದು, ತುಂಬಾ ವರ್ಷದಿಂದ ಸಂಬಂಧ ಈ ವ್ಯಕ್ತಿ ಜೊತೆ ನಿಮ್ಗೆ ಇರಬಹುದು. ಓಕೆ, ಅದಾದ ನಂತರ ನೋಡಿ ಮತ್ತೆ ಅದೇ ತರದ್ ಒಂದು ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ಲಿ ಈ ವ್ಯಕ್ತಿ ನಿಮ್ಮ ಲೈಫ್ ನಲ್ಲಿ ಬಂದಿರೋದೇ ನಿಮ್ನ ನಾಶ ಮಾಡೋದಕ್ಕೆ, ಹಾಗೂ ನಿಮ್ಗೆ ಕೆಟ್ಟದಾಗ್ಲಿ ಅಂತ ಅವರು ಪ್ರತಿ ಕ್ಷಣ ಬಯಸ್ತಾ ಇರ್ತಾರೆ. ಅಷ್ಟು ಶತ್ರುತ್ವ ಇದೆ ನಿಮ್ಮ ಬಗ್ಗೆ. ಹಾಗೂ ನಿಮ್ ಲೈಫ್ ನಲ್ಲಿ ಫೈನಾನ್ಷಿಯಲಿ ಲಾಸ್ ಆಗ್ಬೇಕು, ನಿಮ್ಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಗ್ಬೇಕು, ಹಿಂದೆನೆ ಪ್ರಾಬ್ಲಮ್ ಬರ್ಬೇಕು ಅಂತ ವಾಮಾಚಾರ ಅವರು ರೆಗ್ಯುಲರ್ ಆಗಿ ಮಾಡಿಸ್ತಾನೆ ಇರ್ತಾರೆ. ಅವ್ರು ಇದನ್ನು ಈಗ್ಲೂ ಮಾಡ್ತಾನೆ ಇದ್ದಾರೆ ಅಂತ ಹೇಳ್ಬೋದು. ಸೊ ಸೆಪರೇಷನ್ ಇಸ್ ಅ ಮಸ್ಟ್. ಯಾವಾಗ ಈ ತರದೊಂದು ನೆಗೆಟಿವಿಟಿ ಇರುತ್ತೆ, ನಾನು ಒಂದೇನ್ ಹೇಳ್ತೀನಿ ಅಂದ್ರೆ ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಯಾವ್ದಾದ್ರು ಒಂದು ಹೋಮ ಮಾಡ್ಸೋದಾ, ಏನ್ ನಂಬ್ತೀರಾ ನೀವು ಅದನ್ನ ನೀವು ಮಾಡ್ಕೊಳ್ಳೇಬೇಕಾಗತ್ತೆ. ನಾನು ಅದ್ರಲ್ಲಿ ಯಾವುದೇ ರೀತಿಯಾದ ಎಕ್ಸ್ಪರ್ಟೀಸ್ ತಗೊಂಡಿಲ್ಲ. ಈ ತರ ನಡೆದಿದೆ ನಿಮ್ ಲೈಫ್ ಅಲ್ಲಿ ಅಂತ ಹೇಳ್ಬೋದು ಬಿಟ್ರೆ ನಾನೇನೋ ನಿಮ್ಗೆ ಪರಿಹಾರ ರೆಮಿಡಿ ಮಾಡ್ತೀನಿ ಅಂತ ದಯವಿಟ್ಟು ಅನ್ಕೊಳ್ಬೇಡಿ. ಬಿಕಾಸ್ ನಾನು ಅದ್ರಲ್ಲಿ ಯಾವ್ದು ನಾಲೆಜ್ ಇಲ್ಲ. ಅದಕ್ಕೆ ಏನಿದೆ ಅದನ್ನ ಹೇಳ್ತಾ ಇರೋದ್ರಿಂದ, ಒಂದು ನೀವು ಬ್ಲ್ಯಾಕ್ ಟಾರ್ಮಲಿನ್ ಅಂತ ಒಂದು ಸ್ಟೋನ್ ಬರುತ್ತೆ, ಅದನ್ನ ನೀವು ಪುರುಷರಾಗಿದ್ರೆ ರೈಟ್ ಹ್ಯಾಂಡ್ ಹಾಕೊಳ್ಳಿ, ನೀವು ಸ್ತ್ರೀ ಆಗಿದ್ರೆ ಲೆಫ್ಟ್ ಹ್ಯಾಂಡ್ ಹಾಕೊಳ್ಳಿ. ಇದು ಒಂದು ಪ್ರೊಟೆಕ್ಷನ್ ಬ್ರೇಸ್ಲೆಟ್, ಅದನ್ನ ನೀವು ಕೊಂಡ್ಕೋಬಹುದು, ನೀವೇ ತಗೊಳ್ಳಿ. ನಾನು ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ಕ್ರಿಸ್ಟಲ್ಸ್ ನ ತಗೊಳ್ಳುವಾಗ ಈ ತರ ಬ್ರೇಸ್ಲೆಟ್ ಏನಾದ್ರೂ ಒಂದು ಪ್ರೊಟೆಕ್ಷನ್ ಸ್ಟೋನ್ ತಗೋಬೇಕು ಅಂತ ಇದ್ದೀರಾ ಅಂದ್ರೆ ಅದ್ ನೀವೇ ತಗೋಬೇಕಾಗತ್ತೆ, ನೀವೇ ಖರೀದಿ ಮಾಡ್ಬೇಕಾಗತ್ತೆ. ಯಾರಿಂದಾನೋ ತಗೊಳಕ್ ಹೋಗ್ಬೇಡಿ. ಅಂದ್ರೆ ಈಗ ನಾನ್ ನಿಮಗ್ ಮಾರ್ತೀನಿ ಅಂದ್ರೆ ಅದು ತಪ್ಪು. ಯಾಕಂದ್ರೆ ಎನರ್ಜಿ ಎಕ್ಸ್ಚೇಂಜ್ ಆಗತ್ತೆ, ಕೆಟ್ಟ ಎನರ್ಜಿನೂ ಪಾಸ್ ಆಗುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ನಮ್ಮಿಂದ ನೀವು ತಗೊಳ್ಳೋದು ಒಳ್ಳೇದಲ್ಲ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಆ ತರ ಎಕ್ಸ್ಪೀರಿಯನ್ಸ್ ನನ್ಗಾಗಿದೆ. ಮೊದ್ಲು ನಾನು ಅದನ್ನೇ ನಿಮ್ಗೆ ಹೇಳೋದು, ಏನಾದ್ರು ಸ್ಟೋನ್ಸ್ ಖರೀದಿ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ನೀವೇ ಈ ಕ್ರಿಸ್ಟಲ್ ಅಂಗಡಿಗೆ ಹೋಗಿ ತಗೊಳ್ಳಿ, ಅಥವಾ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿ, ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿ ನೀವೇ ತಗೊಳ್ಳಿ. ಓಕೆ, ಒಬ್ಬ ವ್ಯಕ್ತಿಯಿಂದ ಅವ್ರ ಕೈಯಿಂದ ತಗೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಸ್ಪೆಷಲಿ ಈ ತರ ಟ್ಯಾರೋ ರೀಡರ್ಸ್ ಇಂದ ತಗೊಳ್ಳುವಂಥದ್ದು, ಅವ್ರು ಏನೋ ಹೇಳ್ತಾರೆ ನೀವು ತಗೊಳ್ಳುವಂಥದ್ದು, ಅದೆಲ್ಲ ಮಾಡ್ದಾಗ ಏನಾಗುತ್ತೆ ಅಂದ್ರೆ ನಾವು ತುಂಬಾ ರೀಡಿಂಗ್ಸ್ ಮಾಡ್ತಾ ಇರ್ತೀವಿ. ಅರ್ಥ ಆಗ್ತಾ ಇದೆ ಅಲ್ಲ ನಿಮ್ಗೆ? ಲಾಯಲ್ ಆಗಿ ರಿಯಲ್ ಆಗಿ ಏನ್ ಫ್ಯಾಕ್ಟ್ ಅಂತ ಹೇಳ್ತಾ ಇದೀನಿ. ಈಗ ನೀವು ಅದನ್ನ ತಗೊಂಡ್ರಿ ಅಂದಾಗ ಏನಾಗುತ್ತೆ ಅಂದ್ರೆ, ನಾವು ತುಂಬಾ ರೀಡಿಂಗ್ಸ್ ಮಾಡಿದಾಗ ಏನೋ ತುಂಬಾ ಎನರ್ಜೀಸ್ ಎಕ್ಸ್ಚೇಂಜ್ ಆಗಿರುತ್ತೆ. ಅಂಡ್ ಬೇಸಿಕ್ಲಿ ಪ್ರಾಬ್ಲಮ್ ಇರೋರೇ ನಮ್ಮ ಹತ್ರ ಬರ್ತಾರೆ. ಅರ್ಥ ಆಗ್ತಾ ಇದೆಲ್ಲ? ಪ್ರಾಬ್ಲಮ್ ಇರೋರೇ ನಮ್ಮ ಹತ್ರ ಬಂದಾಗ ನಾವೇನ್ ಮಾಡ್ತೀವಿ, ನಾವು ಅವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ಕೊಡ್ಬಹುದು. ಆದ್ರೆ ಎನರ್ಜಿ ಸಮ್ಟೈಮ್ಸ್ ಸ್ಪೆಷಲಿ ಬಿಕಾಸ್ ನಾವು ರೀಡಿಂಗ್ಸ್ ಮಾಡೋದ್ರಿಂದ ಅದು ನಿಮ್ಗೆ ಎಫೆಕ್ಟ್ ಆಗತ್ತೆ. ಇದು ನನ್ನ ಅನುಭವನೇ. ನನ್ನ ಹತ್ರ ಮೊದಲು ನನಗಿಷ್ಟ ಬರೋರ ಹತ್ರ ನನಗಿಷ್ಟ ಆಗಿರುವಂತ ವ್ಯಕ್ತಿಗಳಿಗೆ ನಾನು ಕೊಡ್ತಾ ಇದ್ದೆ. ಅಂದ್ರೆ ನಮ್ಮ ತಾಯಿಗಿರ್ಬೋದು, ನಮ್ಮ ಅಣ್ಣನ್ಗಿರ್ಬೋದು, ಹೀಗೆ ಕ್ರಿಸ್ಟಲ್ಸ್ ನ ಗಿಫ್ಟ್ ಮಾಡ್ತಾ ಇದ್ದೆ. ಆದ್ರೆ ಅವ್ರಿಗೆ ತುಂಬಾ ಕೆಟ್ಟದಾಯ್ತು. ಅದರಿಂದಾನೇ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ತರ ರೀಡರ್ಸ್ ಇಂದ ಆಗಿರ್ಲಿ ಅಥವಾ ಯಾರೋ ಒಬ್ರು ಆಸ್ಟ್ರಾಲಜರ್ ಏನೇ ಆಗಿರ್ಲಿ, ಅವ್ರು ಏನಾದ್ರು ಅಡ್ವೈಸ್ ಕೊಟ್ರೆ ಅದನ್ನ ನೀವೇ ಹೋಗಿ ಕೊಂಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಅವರಿಂದ ತಗೊಳಕ್ ಹೋಗ್ಬೇಡಿ. ಓಕೆ, ಸೊ ನಿಮ್ಗೆ ಪ್ರೊಟೆಕ್ಷನ್ ಅವಶ್ಯಕತೆ ಇದೆ. ಈ ವ್ಯಕ್ತಿ ಈಗ್ಲೂ ಕೂಡ ನಿಮ್ಮ ಅಗೇನ್ಸ್ಟ್ ಆಗಿ ಏನೋ ನೆಗೆಟಿವ್ ಎನರ್ಜಿನ ಪಾಸ್ ಮಾಡ್ತಾ ಇದ್ದಾರೆ. ಯು ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ಇಟ್. ಒಂದು ನೀವು ಹೋಮ ಮಾಡ್ತೀರಾ, ಅಥವಾ ನೀವು ನಂಬುವ ಜನರು ಯಾರಾದ್ರೂ ಇದಾರಾ, ನಿಮ್ಮ ಮನೆಗೆ ಪ್ರೊಟೆಕ್ಷನ್ ಕೊಡಕ್ ಏನಾದ್ರೂ ಮಾಡಕ್ ಆಗುತ್ತೆ ಅಂದ್ರೆ ಅದನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ಅವ್ರು ನಿಮ್ಮ ಮನೆಗೂ ಏನಾದ್ರೂ ಟ್ರೈ ಮಾಡ್ತಾ ಇದಾರೆ ನೆಗೆಟಿವ್ ಎನರ್ಜಿನ ಪಾಸ್ ಮಾಡೋದಕ್ಕೆ.
ಹಾಗೂ ಇವಾಗ ಏನಾಗಿದೆ, ನಿಮ್ಮ ಎನರ್ಜಿ ಲೆವೆಲ್ ಲೋ ಆಗೇ ಇದೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಒಂದು ಬ್ಯಾರಿಯರ್ ಬ್ರೇಕ್ ಆಗಿದೆ. ಓಕೆ, ಅದಕ್ಕೆ ನಾನು ನಿಮ್ಗೆ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದು. ಯು ನೀಡ್ ಸಮ್ ಪ್ರೊಟೆಕ್ಷನ್. ಬ್ಲಾಕ್ ಟಾರ್ಮಲಿನ್ ಅಂತ ಒಂದು ಸ್ಟೋನ್ ಬರುತ್ತೆ, ಅದ್ ನೀವೇ ಖರೀದಿ ಮಾಡ್ಕೋಬಹುದು, ಅದೇನು ಸಿಗುತ್ತೆ, ಆರಾಮಾಗಿ ಸಿಗುತ್ತೆ. ಓಕೆ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ದಟ್ ವಿಲ್ ಬಿ ದ ಲಾಸ್ಟ್ ಕಾರ್ಡ್ ಫೈಲ್. ಆ ಶತ್ರುವಿಂದ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ನಿಮ್ಗೆ ಈ ಒಂದು ವಿಡಿಯೋನಲ್ಲಿ ಸಿಗುತ್ತೆ. ಸೊ ಲಾಸ್ಟ್ ಕಾರ್ಡ್ ಫೈಲ್ ರೀಡಿಂಗ್. ಈ ವ್ಯಕ್ತಿಯಿಂದ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಈ ಶತ್ರುವಿಂದ ಮುಂದಿನ ಸ್ಟೆಪ್ಸ್ ಏನಾಗಿದೆ ನಿಮ್ಮ ಲೈಫ್ಗೆ? ಸೊ ಆ ವಿಷಯವಾಗಿ ನಿಮ್ಗೆ ಕ್ಲಾರಿಟಿ ಈ ಒಂದು ವಿಡಿಯೋನಲ್ಲಿ ಸಿಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ವೈಟ್ ವಿಚ್ ಅಂತ ಬರ್ತಾ ಇದೆ, ಬಿ ದ ಲೈಟ್ ಅಂತ ಕೂಡ ಬರ್ತಾ ಇದೆ. ಸೊ ಇದನ್ನ ನಾವು ಹೈ ಪ್ರೀಸ್ಟಸ್ ಕಾರ್ಡ್ಗೆ ಕನೆಕ್ಟ್ ಮಾಡ್ತೀವಿ. ದೈವದ ಸ್ಟ್ರಾಂಗ್ ಪ್ರೊಟೆಕ್ಷನ್, ಬ್ಲೆಸ್ಸಿಂಗ್ಸ್ ಹಾಗೂ ಒಳ್ಳೇದ್ ಆಗುವ ಹಾಗೆ ಒಂದು ಎನರ್ಜಿ ಕೂಡ ನೀವು ಇವಾಗ ಅನುಭವಿಸ್ತಿದ್ದೀರಾ. ಅಂದ್ರೆ ಯೋರೇನ ಗುಡ್ ಆರಾ ಅಂತ ಹೇಳ್ತೀವಿ ನಾವು. ಆ ತರಾನೇ ರೀಡಿಂಗ್ ಪ್ರಕಾರವಾಗಿ ನೋಡಕ್ ಹೋದ್ರೆ ಬರ್ತಾ ಇದೆ. ಸ್ಪೆಷಲಿ ಫೈನಾನ್ಷಿಯಲ್ ಗ್ರೋತ್ ನೋಡ್ತಾ ಇದ್ದೀನಿ ನಿಮ್ಗೆ. ಯಾರು ಈ ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ಫೈನಾನ್ಷಿಯಲ್ ಕಂಡೀಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್. ಈ ಕೂಡಲೇ ಕಮೆಂಟ್ ಮಾಡಿ, ಐ ವಿಲ್ ವಿನ್ ಅಂಡ್ ಐ ಆಮ್ ಸೀಯಿಂಗ್ ಮನಿ ಇನ್ ಮೈ ಲೈಫ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ. ಬಿಕಾಸ್ ನಿಮ್ಗೆ ಆ ತರದೊಂದು ಅದೃಷ್ಟ ಇನ್ನೊಂದು 6 ತಿಂಗಳಲ್ಲೇ ಒದಗುತ್ತೆ ಅಂತ ಬರ್ತಾ ಇದೆ. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್ ಫಾರ್ ಯು. ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ, ಅದಾದ ನಂತರ ಮೆಜಿಷಿಯನ್ ಕಾರ್ಡ್ ಬಂದಿದೆ. ವಾವ್, ಹಾಗೂ 5 ಆಫ್ ಸ್ವೋರ್ಡ್ಸ್. ಈ ಶತ್ರುವಿಂದ ಏನ್ ಪ್ರಾಬ್ಲಮ್, ಏನಾದ್ರೂ ನೆಕ್ಸ್ಟ್ ಸ್ಟೆಪ್ ಇದೆಯಾ ಅಂತ ಅಲ್ವಾ ನೀವು ಕೇಳಿರೋದು. ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ನಾನು ನಿಮ್ಗೆ ಹೇಳ್ತೀನಿ. ಸಿ, ಯೂಶಲಿ ನಾನು ರೀಡಿಂಗ್ ಮಾಡುವಾಗ ಆ ತರದ್ದು ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ ಅಂದ್ರೆ ರಿಪೀಟೆಡ್ ಕಾರ್ಡ್ಸ್ ಬರುತ್ತೆ. ಹಾಗೆ ರಿಪೀಟೆಡ್ ಕಾರ್ಡ್ಸ್ ನಿಮ್ಗೂ ಬಂದಿದೆ. ನಾನು ಆಗ್ಲೇ ಹೇಳಿದ್ದೆ ಹೈ ಪ್ರೀಸ್ಟೆಸ್ ಅಂತ, ಲೈಕ್ ಯು ಹ್ಯಾವ್ ದಟ್ ಬ್ಲೆಸ್ಸಿಂಗ್ಸ್ ಅಂತ. ಅಂಡ್ ಹೈ ಪ್ರೀಸ್ಟೆಸ್ ಮತ್ತೆ ವೈಟ್ ವಿಚ್ ಎರಡು ಒಂದೇ ಕಾರ್ಡ್. ಓಕೆ, ಅದೆರಡು ಒಂದೇ ಮೀನಿಂಗ್ ಕೊಡುವಂತ ಕಾರ್ಡ್. ಅದು ನಿಮ್ಗೆ ರಿಪೀಟೆಡ್ ಆಗಿ ಸಿಕ್ಕಿರೋದ್ರಿಂದ ಯು ಹ್ಯಾವ್ ಸ್ಟ್ರಾಂಗ್ ಪವರ್. ಆಯ್ತಾ, ಒಂದು ಬ್ಲೆಸ್ಸಿಂಗ್ ಅಂತೂ ಖಂಡಿತವಾಗ್ಲೂ ಇದೆ. ನಾನು ಆಗ್ಲೇ ಹೇಳಿದಾಗ್ಲೇ ಫೈನಾನ್ಷಿಯಲಿ ಯು ವಿಲ್ ಡೂ ರಿಯಲಿ ವೆಲ್. ಆಯ್ತಾ, ಏನಾದ್ರೂ ಶುರು ಮಾಡಿದೀರಾ ಅಂದ್ರೆ ಅದನ್ನ ನಿಲ್ಸಕ್ ಹೋಗ್ಬೇಡಿ. 2 ಕ್ವೀನ್ ಬಂದಿದೆ. ಕ್ವೀನ್ ಎನರ್ಜಿ ಇರೋದ್ರಿಂದ ನಿಮ್ಗೆ ಆ ತರ ಒಂದು ಲಕ್ಸುರಿ ಲೈಫ್, ರಾಯಲ್ ಲೈಫ್ ಸಿಗುತ್ತೆ ನಿಮ್ ಲೈಫ್ ನಲ್ಲಿ. ಆ ತರದ್ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಕೂಡ ಬರ್ತಾ ಇದೆ. ಸೊ ಈ ವ್ಯಕ್ತಿಯ ಹುನ್ನಾರ ಏನು ಅಂತ ನೋಡೋಣ. ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಲವ್ಲಿ ರೀಡಿಂಗ್, ತುಂಬಾ ಚೆನ್ನಾಗಿ ಬಂದಿದೆ ನಿಮ್ ರೀಡಿಂಗ್. ಯಾಕಂದ್ರೆ ಈ ವ್ಯಕ್ತಿ, ಶತ್ರು ಯಾರೇ ಆಗಿರ್ಬೋದು, ಹಿಂದೆ ಪ್ರಯತ್ನಗಳನ್ನ ಪಟ್ಟಿದ್ದಾರೆ ಹಾಗೂ ನಿಮ್ಮ ಸ್ಟ್ರೆಂತ್ ನ ಈ ವ್ಯಕ್ತಿ ನೋಡಿದ್ದಾರೆ. ನಾನು ಏನ್ ಮಾಡಿದ್ರು ಕೂಡ ನನಗ್ ಲಾಸ್ ಆಗ್ತಾ ಇದೆ, ನಾನು ಏನ್ ಮಾಡಿದ್ರು ಕೂಡ ನಾನ್ ಸೋಲ್ತಾ ಇದ್ದೀನಿ. ಯಾಕಂದ್ರೆ ಅವ್ರ ಸೋಲನ್ನ ಅನ್ಭವ ನಿಮ್ಮ ಸುದ್ದಿಗೆ ಬಂದಾಗೆಲ್ಲ ಅವರು ತುಂಬಾ ಕೆಟ್ಟದಾದ ಪರಿಸ್ಥಿತಿಗೆ ಹೋಗಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಆ ತರದ್ ಕ್ವೀನ್ ಎನರ್ಜಿ ಇದೆ, ಎಂಪ್ರೆಸ್ ಇದೆ, ಹಾಗೂ ದ ಹೈ ಪ್ರೀಸ್ಟಸ್ ಇದೆ. ಇದೆಲ್ಲ ಪವರ್ಫುಲ್ ಸಿಂಬಲ್. ಮತ್ತೆ ಇದು ಕೂಡ ಹೆಣ್ಣಿನ ಒಂದು ದೇವರ ಒಂದು ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಹೆಣ್ಣು ದೇವ್ರು ಅಂತೀವಲ್ಲ, ಆ ತರ ದುರ್ಗಾ ಹಾಗೂ ಕಾಳಿ, ಸೊ ಈ ತರ ಫೀಮೇಲ್ ಗಾಡೆಸ್ ಅಂತೀವಲ್ಲ, ಅವರ ಪ್ರೊಟೆಕ್ಷನ್ ನಿಮ್ಗೆ ತುಂಬಾ ಇದೆ. ಮನೆ ದೇವ್ರು, ನೀವ್ ಯಾವ ದೇವ್ರನ್ನ ನಂಬ್ತೀರಾ, ನಿಮ್ಮ ಮನೆ ದೇವರ ಪ್ರೊಟೆಕ್ಷನ್ ಇದೆ ನಿಮಗೆ. ಎಂಪ್ರೆಸ್ ಬಂದಿರೋದ್ರಿಂದ ನಿಮ್ ಲೈಫ್ ನಲ್ಲಿ ಯಾರು ಏನ್ ಮಾಡಕ್ ಟ್ರೈ ಮಾಡಿದ್ರು ಕೂಡ ಅವರು ಗೆಲ್ಲೋದಿಲ್ಲ ಅಂತಾನೆ ಹೇಳ್ತೀನಿ ನಾನು. ಈ ಶತ್ರುವಿನ ಕಾಟ ನಿಮ್ಗಿಲ್ಲ. ಒಂದು ಪ್ರೆಸೆಂಟ್ ನಲ್ಲಿ ಏನೂ ಇಲ್ಲ. ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಸ್ಪೆಷಲಿ ಫೈನಾನ್ಷಿಯಲ್ ಗ್ರೋತ್ ನೋಡ್ತಾ ಇದ್ದೀನಿ. ಕೆಲಸ ಸಿಗದೆ ಇರೋರ್ಗೆ ಕೆಲಸ ಸಿಗುತ್ತೆ, ಕೆಲಸ ಸಿಕ್ಕಿದೆ ಅನ್ನೋರ್ಗೆ ಒಳ್ಳೆ ಆಪರ್ಚುನಿಟೀಸ್ ಬರುತ್ತೆ. ಬಿಸ್ನೆಸ್ ಚೆನ್ನಾಗಿದೆ, ನೀವೇನಾದ್ರು ಬಿಸ್ನೆಸ್ ಶುರು ಮಾಡ್ಬೇಕು ಅಂದ್ರೆ ಮಾಡಬಹುದು. ಯಾಕಂದ್ರೆ ನಿಮ್ಮ ಶತ್ರುವಿಂದ ನಿಮಗೆ ಯಾವುದೇ ರೀತಿಯಾದ ಕಾಟ ಇಲ್ಲ, ಪ್ರಾಬ್ಲಮ್ ಇಲ್ಲ. ಅವರು ನಾಶ ಆಗೋಗಿದ್ದಾರೆ. ಅವ್ರಿಗೆ ಭಯ ಇದೆ, ನೀವಂದ್ರೇನೆ ಅವ್ರಿಗೆ ಭಯ ಹುಟ್ಟಿದೆ. ಹಾಗೂ ನಿಮ್ ತಂಟೆಗೆ ಬಂದ್ರೆ ಏನೋ ಪ್ರಾಬ್ಲಮ್ ಆಗೋಗುತ್ತೆ ಅನ್ನುವಂತ ಒಂದು ಆಂಗ್ಸೈಟಿ ಇದೆ. ನಾನು ಏನೋ ಅವರಿಂದ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಖಂಡಿತವಾಗ್ಲೂ ನೋಡ್ತಾ ಇಲ್ಲ. ಬಿಕಾಸ್ ರೀಡಿಂಗ್ ಪ್ರಕಾರವಾಗಿ ನೋಡಕ್ ಹೋದ್ರೆ ಬ್ಯೂಟಿಫುಲ್ ಪಾಸಿಟಿವ್ ವೈಬ್ಸ್ ಬಂದಿದೆ. ಸೊ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿ. ನೀವ್ ಇವಾಗ ನಿಮ್ ಲೈಫ್ ನ ಹೇಗೆ ಲೀಡ್ ಮಾಡ್ತಾ ಇದ್ದೀರಾ ಅದು ಅಚ್ಚುಕಟ್ಟಾಗೆ ಇದೆ, ಸರಿಯಾಗೇ ಇದೆ. ನೀವ್ ಇನ್ನೇನು ಚೇಂಜಸ್ ತರುವ ಅವಶ್ಯಕತೆನೇ ಇಲ್ಲ. ಮುಂದೆ ಹೋಗಿ ಸಕ್ಸಸ್ ನೋಡ್ತೀರಾ. ಈ ಕೂಡಲೇ ಕಮೆಂಟ್ ಮಾಡಿ, ಐ ವಿಲ್ ವಿನ್, ಐ ವಿಲ್ ಬಿ ವಿಕ್ಟೋರಿಯಸ್, ಐ ವಿಲ್ ಬಿ ರಿಚ್. ಸೊ ನಿಮ್ಗೆ ಏನೇನ್ ಆಸೆ ಕನಸುಗಳಿದೆ ಅದನ್ನು ಕೂಡ ಕಮೆಂಟ್ ಮಾಡ್ಬೋದು. ಬಿಕಾಸ್ ಅಷ್ಟು ಚೆನ್ನಾಗಿ ನಿಮ್ಮ ರೀಡಿಂಗ್ ಬಂದಿದೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.